ದಿಂದ ಹೈಕಮಾಂಡ್ ಮತ್ತು ರಾಜ್ಯದ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಲ್ಲರೂ ಸಹ ಒಪ್ಪಿ ಅವರನ್ನು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಾವು ಹಲವಾರು ಸಂದರ್ಭದಲ್ಲಿ ಹಾಸನದಲ್ಲೂ ಕೂಡ ನಾವು ಹಾಸನಾಂಬ ತಾಯಿ ಸನ್ನಿಧಿಯಲ್ಲಾಗಿರ್ಬೋದು, ಪ್ರಥಮ ಸನ್ನಿಧಿಯಲ್ಲಾಗಿರ್ಬೋದು, ನಾವು ಹಲವಾರು ಹರಕೆಗಳನ್ನ ಮಾಡಿಕೊಂಡು ನಾವು ಕೆಲವೊಂದು ಅಲ್ಲಿ ಪೂಜೆಗಳನ್ನೂ ಸಹ ಮಾಡಿದ್ವಿ. ತುಂಬ ಜನ ಹಾರೈಸಿದ್ರು ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವರಿಗೆ ಮೊದಲನೇದಾಗಿ ಹಾಸನ ಜಿಲ್ಲಾ ಜನರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರ ಇದೆ. 7 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅರಸೀಕೆರೆ ಬಿಟ್ಟರೆ ಇನ್ನೆಲ್ಲದರಲ್ಲೂ ನಾವು ಸೋತಿದ್ದೀವಿ. ಕೆಲವು ಜಾಗದಲ್ಲೆಲ್ಲ ಅಲ್ಪ ಮತದಲ್ಲಿ ನಾವು ಸೋತಿದ್ದೀವಿ. ಮುಂದಿನ ದಿನದಲ್ಲಿ ನಾವು ಹಾಸನನ ಬಲಪಡಿಸ್ಬೇಕು, ಹಾಸನದಲ್ಲಿ ನಾವು 7ಕ್ಕೆ 7 ಗೆಲ್ಲಬೇಕು ಅನ್ನಂಗಿದ್ರೆ ನಮ್ಮ ಹಾಸನಕ್ಕೆ ಶಿವಲಿಂಗೇಗೌಡರು ನಮ್ಮ ಜಿಲ್ಲೆಗೆ ಒಬ್ಬ ಹಿರಿಯ ರಾಜಕಾರಣಿ ಇದ್ದಾರೆ ಮತ್ತು ಶಾಸಕರಿದ್ದಾರೆ. ನಾವು ಮೊದಲನೇದಾಗಿ ನಾವು ಕಾರ್ಮಿಕ ಘಟಕದಿಂದ ಅವರಿಗೆ ಒಂದು ಸಚಿವ ಸ್ಥಾನನ ನಮ್ಮ ಜಿಲ್ಲೆಗೆ ಕೊಡಬೇಕು, ಉಸ್ತುವಾರಿಗಳನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಧ್ಯಮದ ಮೂಲಕ ನಾವು ಕೋರ್ತಾ ಇದ್ದೀವಿ. ಹಾಗೂ ನಾಳೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರಿಗೂ ಮುಖ್ಯಮಂತ್ರಿಗಳಿಗೂ ನಾವು ಒಂದು ಲೆಟ್ರನ್ನ ಕೊಡ್ತಾಯಿದ್ದೀವಿ. ಇದನ್ನು ನಾವು ಮಾಧ್ಯಮದ ಮೂಲಕನೇ ಕೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಮೊದಲಿಗೆ ನಾವು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಹಿರಿಯ ನಾಯಕರಾದ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ BK ಹರಿಪ್ರಸಾದ್ ಅವರು ಹಾಸನ ಸಂಘಟನೆಯನ್ನು ಗಮನದಲ್ಲಿಟ್ಟುಕೊಂಡು ಹಿರಿಯ ರಾಜಕಾರಣಿಗಳಾದಂಥ ಶಿವಲಿಂಗೇಗೌಡರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮೂಲಕ ನಾನು ಕಳಕಳಿಯಾಗಿ ಬೇಡ್ಕೊಳ್ತಾ ಇದ್ದೀನಿ, ಕೋರಿಕೊಳ್ತಾ ಇದ್ದೀನಿ. ಒಂದು, ನಮ್ಮಲ್ಲಿ MP ಅವರು ಮತ್ತು ಶಿವಲಿಂಗೇಗೌಡರು, ಶ್ರೇಯಸ್ ಪಟೇಲ್ ಅವರು ಇಬ್ಬರೇ ಎಲೆಕ್ಟೆಡ್ ಬಾಡಿ ಇರೋದು. ಇನ್ನು ನಮ್ಮಲ್ಲಿ ಪಕ್ಷ ಸಂಘಟನೆಗೆ ತುಂಬ ಇದಾಗ್ತಾಯಿದೆ. ನಮಗೆ ಪಕ್ಷ ಸಂಘಟನೆ ಆಗಬೇಕು ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಹಾಸನ ಜಿಲ್ಲೆಗೂ ಹಿರಿಯ ರಾಜಕಾರಣಿಗಳಿದ್ದಾರೆ, ಮಾಜಿ ಸಚಿವರಿದ್ದಾರೆ, ಶಿವರಾಮಣ್ಣವರಿದ್ದಾರೆ. ಶಿವರಾಮಣ್ಣನವ್ರಿಗೆ ಒಂದು MSc ಸ್ಥಾನವನ್ನು ಕೊಡಬೇಕು ಅಂತಲೂ ನಾವು ನಿಮ್ಮ ಮಾಧ್ಯಮದ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಆ ಒಂದು ವಿಚಾರವಾಗಿಯೂ ಕೂಡ ನಾವು ರಾಜ್ಯಾಧ್ಯಕ್ಷರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವೊಂದು ಮನವಿನ ಕೊಡಬೇಕು ಅಂತಲೂ ನಾವು ತೀರ್ಮಾನವನ್ನು ಮಾಡ್ಕೊಂಡಿದ್ದೀವಿ. ಅದು ಕಾರ್ಮಿಕ ಘಟಕ ವತಿಯಿಂದ ನಾವು ಅವರಿಗೆ ಮನವಿಯನ್ನು ಕೊಡ್ತೀವಿ. ಅದನ್ನು ತಿಳಿಸೋದಕ್ಕೋಸ್ಕರನೇ ನಾವು ಪ್ರೆಸ್ ಮೀಟನ್ನು ಮಾಡ್ತಾಯಿದ್ದೀವಿ. ಶಿವಲಿಂಗೇಗೌಡರಿಗೆ ಮಂತ್ರಿ ಕೊಡಬೇಕಂತ MP ಅವರು ರಾಹುಲ್ ಗಾಂಧಿ ಪತ್ರ ಬರ್ತಿದ್ರು. ಅದರ ಹೊರತಾಗಿ ಇವತ್ತು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ. ಯಾರು ಕೂಡ ಯಾವ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳಿರ್ಬೋದು, ಹಿರಿಯ ಕಾಂಗ್ರೆಸ್ ಮುಖಂಡರಿರ್ಬೋದು, ಯಾರು ಕೂಡ ಇಲ್ಲ. ಅದು ನಾವು ಮುಂದೆ ಬಂದು ಕೂತಿದ್ವಿ, ನಿಮ್ಮ ಮಾಧ್ಯಮ ಮುಂದೆ ನಾವು ಕೂತಿದ್ದೀವಿ, ನಾವು ಕೇಳ್ತಾ ಇದ್ದೀವಿ. ಕಾರ್ಮಿಕ ಘಟಕದಿಂದ ನಾವು ಹಾಸನದಲ್ಲಿ ಮುಂದಿನ 2028 ಚುನಾವಣೆಯಲ್ಲಿ 7ಕ್ಕೆ 7 ಗೆಲ್ಲಬೇಕು, ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂದರೆ ನಮ್ಮ ಶಕ್ತಿ ಬೇಕು. ನಮಗೆ ಎಲೆಕ್ಟೆಡ್ ಬಾಡಿ ಇರೋದು ಹೌದು, ಖಂಡಿತ. ಹಾಂ, ಇಲ್ಲ ಅವರು ಇಲ್ಲ ಮಾತಾ ಕೇಳಿದರೆ ವಿಭಾಗಗಳ ಮುಖಂಡರು ಪ್ರೆಸ್ ಮಾಡಿ ಸಂತೋಷ್ ಲಾಡ್ಗೆ ಮಂತ್ರಿ ಮಾಡಿ ಅಂತ ಕೇಳ್ತಾರೆ, ಧರ್ಮಸೇನಾ ಅವ್ರನ್ನ MLC ಮಾಡಿ ಮಂತ್ರಿ ಮಾಡಿ ಅಂತ ಕೇಳ್ತಾರೆ. ಒಬ್ಬ ಜಿಲ್ಲೆ ಏಕೈಕ ಶಾಸಕರು 4 ಸಲ MLA ಆಗಿದ್ದಾರೆ. ಅವ್ರಿಗೆ